ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ನೇಪಾಳ ಪ್ರಧಾನಿಯ ರಾಜೀನಾಮೆ ಒಬ್ಬ ಭ್ರಷ್ಟ ನಾಯಕನ ಪತನ ಮಾತ್ರನ ಅಥವಾ ಅದು ಅಲ್ಲಿನ ಸಂಪೂರ್ಣ ಕೊಳೆತ ರಾಜಕೀಯ ವ್ಯವಸ್ಥೆಯನ್ನು ಬಯಲು ಮಾಡಿದೆಯಾ? ಮಂತ್ರಿಗಳ ಮನೆಗೆ ಬೆಂಕಿ ಹಚ್ಚಲಾಗಿರುವಾಗ ಮತ್ತವರು ಹೆಲಿಕಾಪ್ಟರ್ಗಳಲ್ಲಿ ಪಲಾಯನ ಮಾಡ್ತಾ ಇರುವಾಗ ಬಹಳ ಕಾಲದಿಂದ ಅಲ್ಲಿನ ಇಡೀ ರಾಜಕೀಯ ವರ್ಗ ಜನಸಾಮಾನ್ಯರಿಂದ ಪೂರ್ತಿ ದೂರವಾಗಿತ್ತ. ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಅಂತ ಕರೆಯಲಾಗ್ತಾ ಇರೋದು ಸ್ವಜನ ಪಕ್ಷಪಾತ, ಭಾರೀ ಭ್ರಷ್ಟಾಚಾರವನ್ನು ಮರೆಮಾಚುವಂತ ಒಂದು ಮುಖವಾಡ ಮಾತ್ರ ಆಗಿತ್ತ. ನೇಪಾಳದ ಬೀದಿಗಳಲ್ಲಿ ಸ್ಫೋಟಿಸಿರುವಂತಹ ಯುವ ಜನರ ಆಕ್ರೋಶ ನಿಜವಾದ ಕ್ರಾಂತಿನ ಅಥವಾ ಬರೀ ಈ ಕ್ಷಣದ ಕೋಲಾಹಲನ? ಶ್ರೀಲಂಕಾ, ಬಾಂಗ್ಲಾದೇಶಗಳಲ್ಲಿ ಜನಾಕ್ರೋಶಕ್ಕೆ ಗುರಿಯಾಗಿದ್ದಂತಹ ಸರ್ಕಾರಗಳಿಗಿಂತ ನೇಪಾಳ ಸರ್ಕಾರ ಯಾವ ಲೆಕ್ಕದಲ್ಲಾದರೂ ಬೇರೆ ಅಂತ ಅನಿಸುತ್ತಾ? ನೇಪಾಳದ ಯುವಕರ ಸಿಟ್ಟು ಭ್ರಷ್ಟ ರಾಜಕಾರಣಿಗಳ ಇಡೀ ಪೀಳಿಗೆಯನ್ನೇ ಕೊನೆಗಾಣಿಸುವಂಥ ವಿದ್ಯಮಾನನ? ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.